ಬೆಳಗಾವಿಯಲ್ಲಿ ಖಾಕಿ ಖೆಡ್ಡಾಗೆ ಬಿದ್ದ ನಕಲಿ ಪುಷ್ಪ ಗ್ಯಾಂಗ್. ಪುಷ್ಪ ಸಿನಿಮಾ ಸ್ಟೈಲ್ನಲ್ಲೇ ಕಸದಲ್ಲಿ ಎಣ್ಣೆ ಸಾಗಾಟ ಮಾಡ್ತಾ ಇದ್ರಂತೆ. ಎಂತೆಂಥವ್ರು ಇದ್ದಾರೆ ನೋಡಿ, ಯಾವ ಲೆವೆಲ್ಗೆ ಕ್ರಿಮಿನಲ್ ಮೈಂಡ್ ಓಡಿಸ್ತಾ ಇದ್ದಾರೆ. ಪುಷ್ಪ ಸಿನಿಮಾ ರೀತಿಯಲ್ಲೇ ಕಸದಲ್ಲಿ ಎಣ್ಣೆ ಸಾಗಾಟ ಮಾಡ್ತಾ ಇದ್ರು. ಮಾಳ ಮಾರುತಿ ಠಾಣೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಎಣ್ಣೆ ಸಾಗಿಸುತ್ತಿದ್ದ ಕ್ಯಾಂಟರ್ ಅನ್ನ ಸೀಸ್ ಮಾಡಲಾಗಿದೆ. ಬೆಳಗಾವಿ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಕ್ಯಾಂಟರ್ ಹೋಗ್ತಾ ಇತ್ತು. 900 ಬಾಕ್ಸ್ ಅಕ್ರಮ ಮದ್ಯ ವಶಪಡಿಸಿಕೊಂಡಿದ್ದಾರೆ ಪೊಲೀಸ್ನವರು. ಅಂದಾಜು 25 ಲಕ್ಷಕ್ಕೂ ಹೆಚ್ಚಿನ ಮೌಲ್ಯದ ಅಕ್ರಮ ಮದ್ಯವನ್ನ ಜಪ್ತಿ ಮಾಡಲಾಗಿದೆ. ಖಾಕಿಯನ್ನ ಯಾಮಾರಿಸಲು ಹೊರಗೆ, ವೇಸ್ಟೇಜ್ ಒಳಗೆ ಎಣ್ಣೆ ಬಾಕ್ಸ್. ಗಡಿಯಲ್ಲಿ ಚೆಕ್ ಮಾಡದೆ ವಾಹನ ಬಿಟ್ಟಿದ್ದ ಅಬಕಾರಿ ಹಾಗೂ ಪೊಲೀಸರು. ಬೆಳಗಾವಿಯಲ್ಲಿ ಖಾಕಿ ಖೆಡ್ಡಾಗೆ ನಕಲಿ ಪುಷ್ಪ ಗ್ಯಾಂಗ್ ಸಿಕ್ಕಿದೆ. ಪುಷ್ಪ ಸಿನಿಮಾ ಸ್ಟೈಲ್ನಲ್ಲೇ ಕಸದಲ್ಲಿ ಎಣ್ಣೆ ಸಾಗಿಸ್ತಾ ಇದ್ರು. ಮಾಳ ಮಾರುತಿ ಠಾಣೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಎಣ್ಣೆ ಸಾಗಿಸ್ತಿದ್ದಂಥ ಕ್ಯಾಂಟರ್ ಅನ್ನ ಸೀಸ್ ಮಾಡಲಾಗಿದೆ. ಬೆಳಗಾವಿ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ರಂತೆ ತೆಗೆದುಕೊಂಡು 900 ಬಾಕ್ಸ್ ಅಕ್ರಮ ಮದ್ಯವನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸ್ನವರು. ಅಂದಾಜು 25 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಅಕ್ರಮ ಮದ್ಯ. ಎಸ್, ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಕಸ ಒಂದು ಕಡೆ, ಮೇಲ್ಗಡೆ ಕಸ, ಒಳಗಡೆ ಎಣ್ಣೆ ಬಾಕ್ಸ್ಗಳು. ಆ ಬಾಕ್ಸ್ಗಳನ್ನು ಪೊಲೀಸ್ನವರು ಹೇಗೆ ಸೀಸ್ ಮಾಡಿದ್ದಾರೆ ನೋಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಹೂಗಾರ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಬಗ್ಗೆ ನೋಡೋಣ ಬನ್ನಿ. ಕಾರ್ಯಾಚರಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಸದ್ಯ ನಾವೀಗ ತೋರಿಸ್ತಿದ್ದೀವಿ. ಇದು ಈ ವಾಹನದಲ್ಲಿ ಅಂತಂದರೆ ಗೋವಾದಿಂದ ಅಕ್ರಮವಾಗಿ ಮಹಾರಾಷ್ಟ್ರಕ್ಕೆ ಏನು ಮದ್ಯವನ್ನು ಸಾಗಾಟ ಮಾಡ್ತಾಯಿದ್ರು. ಈ ಖಚಿತ ಮಾಹಿತಿಯ ಮೇರೆಗೆ ಮಾಳಮಾರುತಿ ಇನ್ಸ್ಪೆಕ್ಟರ್ ಆದಂಥ BR ಗಡ್ಡೆಕರ್ ಅವರ ಖಚಿತ ಮಾಹಿತಿ ಮೇರೆಗೆ ಈ ವಾಹನವನ್ನು ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ ಅಕ್ರಮವಾಗಿ 900 ಬಾಕ್ಸ್ಗಳು ಪತ್ತೆಯಾಗಿರ್ತಕ್ಕಂಥದ್ದು. ಸದ್ಯ ಈಗ ಮಹಾರಾಷ್ಟ್ರದಲ್ಲಿ JDP ಮತ್ತು TP ಎಲೆಕ್ಷನ್ ಕೂಡ ನಡ್ತಕ್ಕಂಥದ್ದು. ಹಾಗಾಗಿ 7ನೇ ತಾರೀಕಿಗೆ ಎಲೆಕ್ಷನ್ ಇರುವ ಹಿನ್ನೆಲೆಯಲ್ಲಿ ಗೋವಾದಿಂದ ಅಕ್ರಮವಾಗಿ 900 ಬಾಕ್ಸ್ಗಳನ್ನು ಸಾಗಾಟ ಮಾಡ್ತಾಯಿದ್ರು. ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನು ಮಾಡಿ ಈಗ ಸದ್ಯ ಆ ಗಾಡಿಯನ್ನು ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಆ ಲಾರಿಯ ಚಾಲಕನನ್ನು ಕೂಡ ವಶಕ್ಕೆ ಪಡೆದು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸುಮಾರು ಅಂತಂದ್ರೆ 30 ಲಕ್ಷಕ್ಕೂ ಅಧಿಕ ಮೌಲ್ಯದ ಮದ್ಯವನ್ನು ಈಗ ಸೀಸ್ ಮಾಡಿರ್ತಕ್ಕಂಥದ್ದು. ಸದ್ಯ ನಮ್ಮ ಜೊತೆ ಈಗ ಕಮಿಷನರ್ ಅಂತ ಭೂಷಣ್ ಬೋರ್ಸೆ ಸರ್ ಇದ್ದಾರೆ. ಅವರು ಕೂಡ ಮಾತಾಡ್ತಾರೆ. ಸರ್, ತಾವು ಈಗ ನಿಮ್ಮ ನೇತೃತ್ವದಲ್ಲಿ ಈಗ ರೇಡ್ ಆಗಿರ್ತಕ್ಕಂಥದ್ದು, ಎಷ್ಟು ಬಾಕ್ಸ್ಗಳು ಇದಾವೆ ಸರ್? ಯಾವ ರೀತಿ ಕಾರ್ಯಾಚರಣೆ ಆಯಿತು ಅಂತ? ಇವತ್ತು ಬೆಳಿಗ್ಗೆ ನಮ್ಮ ಮಾಳಮಾರುತಿ ಅಧಿಕಾರಿಗಳಿಗೆ ಮಾಹಿತಿ ಬಂದಿದೆ. ಮಾಹಿತಿ ಆಧಾರದ ಮೇಲೆ ನಮ್ಮ ಇನ್ಸ್ಪೆಕ್ಟರ್ ಶ್ರೀ BR ಗಡ್ಡೇಕರ್ ಮತ್ತು ಅವರ ತಂಡ ಈ ಟ್ರಕ್ಕನ್ನು ಇಂಟರ್ಸೆಪ್ಟ್ ಮಾಡಿದ್ದಾರೆ. ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಈ ಟ್ರಕ್ ಹೋಗ್ತಾ ಇತ್ತು. ಸುಮಾರು 900 ಬಾಕ್ಸಸ್ ಇದರಲ್ಲಿ ಈ ಟ್ರಕ್ನಲ್ಲಿ ಇತ್ತು. ಅದರಲ್ಲಿ 7000 ಲೀಟರ್ ಮೇಲ್ಪಟ್ಟ ಆಲ್ಕೋಹಾಲ್ ಇದೆ. ಅದರಲ್ಲಿ ವ್ಯಾಲ್ಯೂಯೇಷನ್ ಪ್ರಕಾರ 25 ಲ್ಯಾಕ್ಸ್ ಮೇಲೇ ಇದರದ್ದು ವ್ಯಾಲ್ಯೂಯೇಷನ್ ಇರಬಹುದು. ಇಷ್ಟು ಇಲ್ಲಿವರೆಗೆ ಕಾರ್ಯಾಚರಣೆ ಆಗಿದೆ. ಈಗ ಮುಂದಿನ ತನಿಖೆನೂ ಮಾಡ್ತೀವಿ. ಎಲ್ಲಿಂದ ಈಗ ಚಾಲಕನೂ ಕೂಡ ಅರೆಸ್ಟ್ ಮಾಡಿದ್ರೆ ತನಿಖೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಚಾಲಕ ಸಿಕ್ಕಿದ್ದಾನೆ. ಇದರಲ್ಲಿ ಈಗ ಯಾವ ಫ್ಯಾಕ್ಟ್ರಿಯಿಂದ ಬಂದಿದೆ, ಯಾರು ಇದನ್ನು ಆರ್ಡರ್ ಮಾಡಿದ್ದಾರೆ, ಪೇಮೆಂಟ್ ಯಾರು ಮಾಡಿದ್ದಾರೆ, ಅದರ ಆಧಾರದ ಮೇಲೆ ನಾವು ಇನ್ನೂ ಬಾಕಿ ಆರೋಪಿಗೆ ಕೂಡ ಹೇಳ್ಕೊತೀವಿ. ಈಗ ಸಾಕಷ್ಟು ತನಿಖೆ ಅಂಶದಲ್ಲಿ ಈ ತರುವಂಥ ವ್ಯಕ್ತಿಗಳನ್ನು ಮಾತ್ರ ಅರೆಸ್ಟ್ ಮಾಡ್ತಾರೆ. ಬಟ್ ಮೂಲ ಎಲ್ಲಿಂದ ಬಂತು, ಯಾರು ಇದಕ್ಕೆ ಸಾಗಾಟ ಮಾಡುವಂಥ ಮಧ್ಯವರ್ತಿಗಳು ಯಾರಿದ್ರು ಕೂಡ ತನಿಖೆ ಹಂತದಲ್ಲಿ ಸಾಕಷ್ಟು ಕೈ ಬಿಡುವಂಥ ಕೆಲಸಗಳು ಆಗ್ತಾಯಿತ್ತು. ಸರ್, ಅದನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತೀರಾ ಅಂತ? ಖಂಡಿತವಾಗಿ ಇದು ನಮ್ಮ ಎಕ್ಸೈಸ್ ಆ್ಯಕ್ಟ್ ಪ್ರಕಾರ ಈ ಕೇಸ್ ದಾಖಲು ಮಾಡಲಾಗಿದೆ. ಸೋರ್ಸ್ ಪಾಯಿಂಟ್ ಏನಿತ್ತು ಮತ್ತು ಪೇಮೆಂಟ್ ಯಾರು ಮಾಡಿದ್ದಾರೆ ಅದು ಗೊತ್ತಾಗ್ತದೆ. ಅದರ ಆಧಾರದ ಮೇಲೆ ಅವರಿಗೆ ಕೂಡ ದಸ್ತಗಿರಿ ಮಾಡ್ತಾರೆ. ಈಗ ಬೆಳಗಾವಿ ಸಿಟಿಗೆ ಬರಬೇಕಂತಂದರೆ ಗೋವಾ ಮತ್ತು ಗೋವಾ ಬಾರ್ಡರ್ನಲ್ಲಿ ಕೂಡ ಚೆಕ್ ಪೋಸ್ಟ್ ಇದೆ. ಆಮೇಲೆ ಕರ್ನಾಟಕ ಎಂಟ್ರಿ ಆಗಿದ ತಕ್ಷಣ ಅಲ್ಲಿ ಅಬಕಾರಿ ಚೆಕ್ ಪೋಸ್ಟ್ ಇದೆ. ಇವೆರಡೂ ಹಂತವನ್ನು ದಾಟಿಕೊಂಡು ಈ ವಾಹನಗಳು ಬರ್ತಾ ಇದೆ ಅಂತಂದರೆ ಎಲ್ಲೋ ಫೇಲ್ಯೂರ್ ಆಗ್ತಾ ಇದೆ ಅನ್ನೋ ಅಂತ ಪೊಲೀಸರೇ ಹಿಡಿತಾ ಇದ್ದಾರೆ. ಆ ಇಲಾಖೆಗಳು ಯಾಕೆ ಸುಮ್ಮನೆ ಕೂತಿದ್ದಾರೆ ಅಂತ? ಬೇರೆ ಇಲಾಖೆ ಬಗ್ಗೆ ನಮಗೆ ಕಮೆಂಟ್ ಮಾಡೋಕ್ಕೆ ಆಗಲ್ಲ. ಬಟ್ ನಮ್ಮ ಅಧಿಕಾರಿ ಇದು ಇನ್ಫಾರ್ಮೇಷನ್ ಆಧಾರದ ಮೇಲೆ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಬರೋ ದಿನಗಳಲ್ಲಿ ಕೂಡ ಸಾರ್ವಜನಿಕರೇ ನಮ್ಮದು ಕೋರಿಕೆ ಇದೆ, ಯಾರಾದರೂ ಇಲ್ಲೀಗಲ್ ಚಟುವಟಿಕೆ ಬಗ್ಗೆ ಮಾಹಿತಿ ಇದ್ದರೆ ದಯವಿಟ್ಟು ಪೊಲೀಸರಿಗೆ ತಿಳಿಸಿ. ನಾವು ಅದರ ಮೇಲೆ ಖಂಡಿತವಾಗಿ ಕ್ರಮ ತಗೋತೀವಿ.
ಇದಿಷ್ಟು ಕಮಿಷನರ್ ಭೂಷಣ್ ಬೋರ್ಸೆ ಅವರು ಮಾತಾಗಿರ್ತಕ್ಕಂಥದ್ದು. ಸದ್ಯ ಈಗ 900 ಬಾಕ್ಸ್ಗಳನ್ನ ನಾವು ಸೀಸ್ ಮಾಡಿರ್ತಕ್ಕಂಥದ್ದು. ಸದ್ಯ ಈಗ ಚಾಲಕನೂ ಕೂಡ ಬಂಧಿಸಿ ತನಿಖೆನೂ ಕೂಡ ಮಾಡ್ತಾ ಇದ್ದೀವಿ. ಇದರಿಂದ ಯಾರು ಮಧ್ಯವರ್ತಿಗಳಿದ್ದಾರೆ, ಯಾರು ಹಣ ಟ್ರಾನ್ಸಾಕ್ಷನ್ ಆಗಿರುತ್ತೆ, ಆ ಹಿನ್ನೆಲೆಯಲ್ಲಿ ಕೂಡ ನಾವು ಅವರನ್ನು ವಿಚಾರಣೆ ಮಾಡಿ ವಶಕ್ಕೆ ಪಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಹುಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.